ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಅವಿನಾಶ್. ನೀವು ನೋಡ್ತಾ ಇದ್ದೀರಾ ಪ್ರವೃತ್ತ ಯೂಟ್ಯೂಬ್ ಚಾನಲ್. ಸೊ ನಾನಿವಾಗ ಆದಿಶಂಕರಾಚಾರ್ಯರ ಜನ್ಮಭೂಮಿ ಸ್ಥಳಕ್ಕೆ ಬಂದಿದ್ದೀನಿ. ಬನ್ನಿ ನೋಡೋಣ ಹೇಗಿದೆ ಏನು ಅಂತ. ಸೊ ಇದು ರೋಡು, ನಾವು ಈ ಕಡೆಯಿಂದ ಬಂದಿದ್ದು. ಆ್ಯಂಡ್ ಇದು ಎಂಟ್ರೆನ್ಸು. ಈ ಕಡೆ ಎಲ್ಲ ಕಾರ್ ಪಾರ್ಕಿಂಗ್ ಇದೆ. ಆ್ಯಂಡ್ ಕಾರ್ ಪಾರ್ಕಿಂಗ್ ಫೀಸ್ ಇದು. ಇಲ್ಲೊಂದು ಅಶ್ವತ್ಥ ವೃಕ್ಷ ಹೊಂದಿದೆ. ಶ್ರೀ ಆದಿಶಂಕರಾಚಾರ್ಯರ ಜನ್ಮಭೂಮಿ ಕ್ಷೇತ್ರ. ಶ್ರೀಕೃಷ್ಣ ಟೆಂಪಲ್ ಈ ಕಡೆ ಇದೆ. ಇದು ಕೃಷ್ಣ ಟೆಂಪಲ್ಲು. ಆ್ಯಂಡ್ ಈ ಕಡೆ ಅವ್ರ ಮಠ ಹೊಂದಿದೆ. ವಿಡಿಯೋಗ್ರಫಿ ಮತ್ತು ಫೋಟೋಗ್ರಫಿ ಇಲ್ಲಿ ಮಾಡೋ ಹೋಗಿಲ್ಲ, ಸೊ ಹಾಗಾಗಿ ಹೊರಗಡೆಯಿಂದ ತೋರಿಸ್ತಾ ಇದ್ದೀನಿ. ಸೊ ನಾವು ಒಳಗಡೆ ಶಂಕರಾಚಾರ್ಯರ ದೇವಸ್ಥಾನ ಒಂದು ಜನ್ಮಭೂಮಿಯ ದರ್ಶನ ಮಾಡ್ಕೊಂಡ್ಬಂದ್ವಿ. ಈಗ ಇಲ್ಲಿ ಈ ಕಡೆ ಶ್ರೀಕೃಷ್ಣ ಟೆಂಪಲ್ ಇದೆ. ಸೊ ಶ್ರೀಕೃಷ್ಣನ ದರ್ಶನಕ್ಕಾಗಿ ಹೋಗ್ತಾ ಇದ್ದೀವಿ. ಶಂಕರಾಚಾರ್ಯ ಅವ್ರ ಮಠ ಇದು ಹೊರಗಡೆ ಭಾಗ. ಇಲ್ಲಿ ಸಪ್ತಮಾತೃಕೆಯರು ಕೂಡ ಇದ್ದಾರೆ ಒಳಗಡೆ ಶಂಕರಾಚಾರ್ಯರ ಮಠದಲ್ಲಿ. ಆ್ಯಂಡ್ ಇದು ಶ್ರೀಕೃಷ್ಣನ ದೇವಸ್ಥಾನಕ್ಕಿದ್ದಾರೆ. ಇದು ಎಂಟ್ರೆನ್ಸ್ ಒಳಗಡೆ. ಸೊ ಒಳಗಡೆ ಶ್ರೀಕೃಷ್ಣನ ದೇವಸ್ಥಾನ ಕ್ಲೋಸ್ ಮಾಡಿದರು. ಆ್ಯಂಡ್ ಇಲ್ಲಿ ಆದಿಶಂಕರಾಚಾರ್ಯರ ಮಠ ನೋಡಿದ್ವಿ. ಸೊ ಬನ್ನಿ ಈಗ ಬೇರೆ ಇನ್ನೊಂದು ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ. ರೈಟ್ ನಾವು ನಾನೀಗ ಗುರುವಾಯೂರು ಹತ್ರ ಇದ್ದೀನಿ. ಸೊ ಗುರುವಾಯೂರಿಂದ ಒಂದು ಅರೌಂಡ್ 2-3 ಕಿಲೋಮೀಟರ್ಸ್ ಒಳಗಡೆ ಇಲ್ಲಿ ಒಂದು ಹಳೆ ದೇವಸ್ಥಾನ ಇದೆ. ಈ ದೇವಸ್ಥಾನ ಬಂದು ಮೊಮ್ಮಿಯೂರ್ ಶಿವ ಟೆಂಪಲ್ ಅಂತ. ಸೊ ತುಂಬ ಹಳೆ ದೇವಸ್ಥಾನ. ಆ್ಯಂಡ್ ನಾನು ಗುರುವಾಯೂರು ದೇವಸ್ಥಾನ ಶೂಟಿಂಗ್ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಅಲ್ಲಿ ಮೊಬೈಲು ಬ್ಯಾಗು ಎಲ್ಲ ಕಂಪ್ಲೀಟಾಗಿ ಲಾಕರಲ್ಲಿ ಇಡಬೇಕಾಗತ್ತೆ. ಸೊ ಹಾಗಾಗಿ ನಾನು ಆ ದೇವಸ್ಥಾನ ಕವರ್ ಮಾಡಿಲ್ಲ. ಬನ್ನಿ ಈ ದೇವಸ್ಥಾನ ತೋರಿಸ್ತೀನಿ ಹೇಗಿದೆ ಅಂತ. ಸೊ ಇದೇ ಮೊಮ್ಮಿಯೂರು ಶ್ರೀ ಶಿವ ಟೆಂಪಲ್ಲು, ಶ್ರೀ ಮಹಾದೇವ ಟೆಂಪಲ್ಲು. ಮೇನ್ ರೋಡ್ ಪಕ್ಕದಲ್ಲೇ ಇದೆ. ಒಳಗಡೆ ವಿಡಿಯೋಗ್ರಫಿ ಅಲೋ ಇಲ್ಲ, ಹಾಗಾಗಿ ಹೊರಗಡೆಯಿಂದ ತೋರಿಸ್ತಾ ಇದ್ದೀನಿ. ರೈಟ್ ನಾನು ತಿರುವೆಂಕಟಾಚಲಪತಿ ಟೆಂಪಲ್ ಹತ್ರ ಇದ್ದೀನಿ. ಇದು ಬಂದು TTD ಅವ್ರು ಮೇಂಟೈನ್ ಮಾಡ್ತಾಯಿದ್ದಾರೆ. ಈ ಟೆಂಪಲ್ ಬಂದು ವೆಂಕಟೇಶ್ವರ ಸ್ವಾಮಿಗೆ ಡೆಡಿಕೇಟ್ ಆಗಿದೆ. ಆ್ಯಂಡ್ ಇಲ್ಲಿ ಕೂಡ ಒಳಗಡೆ ಶೂಟಿಂಗ್ ಮಾಡೋಕ್ಕೆ ಬಿಡ್ತಾಯಿಲ್ಲ. ಸೊ ಹಾಗಾಗಿ ಹೊರಗಡೆಯಿಂದ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಬಂದರೆ
ಮೊಬೈಲ್ ಫೋನು ಕ್ಯಾಮ್ರಾ ಯಾವುದೇ ರೀತಿಯಾದಂಥ ವಸ್ತುಗಳನ್ನ ಒಳಗಡೆ ಬಿಡ್ತಾಯಿಲ್ಲ. ಆ್ಯಂಡ್ ಆಲ್ಸೋ ಲೆದರ್ ಪ್ರಾಡಕ್ಟ್ಸ್ನೂ ಬಿಡಲ್ಲ. ಹಾಗಾಗಿ ಇದು ಹೊರಗಡೆ ತೋರಿಸ್ತಾ ಇದ್ದೀನಿ. ಸೊ ರೈಟ್ ನಾವು ನಾನೀಗ ಪೋಮುದು ಶ್ರೀರಾಮ ಟೆಂಪಲ್ ಹತ್ರ ಇದ್ದೀನಿ. ಇದು ಶ್ರೀರಾಮ ಟೆಂಪಲ್ಲು, ಒಂದು ಓಲ್ಡೆಸ್ಟ್ ಟೆಂಪಲ್ಲು. ಸೊ ನಾವು ಒಳಗಡೆ ಶ್ರೀರಾಮನ ದರ್ಶನ ಪಡ್ಕೊಂಡ್ಬಂದ್ವಿ. ಇದು ತುಂಬ ಹಳೆಯ ದೇವಸ್ಥಾನ, ಸುಮಾರು 125 ವರ್ಷ ಹಳೆ ದೇವಸ್ಥಾನ ಅಂತೆ. ಸೊ ಆದ್ದರಿಂದ ತ್ರಿಸೂರಿಗೆ ಬಂದಾಗ ಈ ದೇವಸ್ಥಾನ ಮಿಸ್ ಮಾಡಬೇಡಿ. ಒಳಗಡೆ ತುಂಬ ಚೆನ್ನಾಗಿದೆ, ಮೇಂಟೆನೆನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಫೋಟೋಗ್ರಫಿ ವಿಡಿಯೋಗ್ರಫಿ ಈ ದೇವಸ್ಥಾನದ ಒಳಗಡೆ ಅಲೋ ಇಲ್ಲ, ಹಾಗಾಗಿ ನಾನು ನಿಮಗೆ ಹೊರಗಡೆಯಿಂದ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಒಳಗಡೆ ಅಯ್ಯಪ್ಪ ಸ್ವಾಮಿ ಮತ್ತು ವಿಘ್ನೇಶ್ವರ, ಭಗವತಿ ತಾಯಿ ಎಲ್ಲ ದೇವರು ಇದ್ದಾರೆ. ಆ್ಯಂಡ್ ಇಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ, ಇಲ್ಲಿ ಲಕ್ಷ್ಮಣ ಸ್ವಾಮಿ ಇಲ್ಲ, ಬರೀ ಶ್ರೀರಾಮಚಂದ್ರ ಮತ್ತು ಸೀತಾಮಾತೆ ಇಬ್ಬರೇ ಇರೋದು, ಲಕ್ಷ್ಮಣ ಸ್ವಾಮಿ ಇಲ್ಲ. ಆ್ಯಂಡ್ ಆಪೋಸಿಟ್ ಸೈಡು ಆಂಜನೇಯ ಸ್ವಾಮಿ ಇರೋದು, ರಾಮಚಂದ್ರನ ಜೊತೆ ಆಂಜನೇಯ ಸ್ವಾಮಿ ಇಲ್ಲ. ಸೊ ಇದು ವಿಶೇಷತೆ ಈ ದೇವಸ್ಥಾನದ್ದು. ಮತ್ತು ಈ ಕಡೆ ಡೆಡ್ ಆಪೋಸಿಟ್ ಸೈಡು ಇಲ್ಲಿ ಆಂಜನೇಯ ಸ್ವಾಮಿ ದೊಡ್ಡದೊಂದು ವಿಗ್ರಹ ಇದೆ. ಈ ವಿಗ್ರಹದು ನೈಟ್ ಟೈಮ್ ನೀವು ಬಂದಾಗ ಇಲ್ಲಿ ಲೇಸರ್ ಲೈಟ್ ಶೋ ಇರುತ್ತೆ ನೋಡಿ, ಈ ಥರ ಇರುತ್ತೆ ಅದು ಲೇಸರ್ ಲೈಟ್ ಶೋ. ಇದು ಆಂಜನೇಯ ಸ್ವಾಮಿ ವಿಗ್ರಹ. ಸೊ ಇವತ್ತಿನ ಈ ವಿಡಿಯೋ ಈ ದೇವಸ್ಥಾನಕ್ಕೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ, ಇನ್ನೊಂದು ಕ್ಷೇತ್ರದಲ್ಲಿ. ಅಲ್ಲಿವರೆಗೂ ಬಾಯ್.